ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಗಾನ್ವಿಕಾ ಕುಕಿಂಗ್ ವ್ಲಾಗ್ಸ್. ಹಾಗೆ ಇವತ್ತಿನ ನನ್ನ ವ್ಲಾಗ್ ಯಾವುದು ಅಂತ ನಿಮಗೆ ತಮ್ನೇಲ್ ನೋಡೇ ಗೊತ್ತಾಗಿರುತ್ತೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಖಾರ ಊಟ, ಅಂದರೆ ಅದನ್ನು ಹೊರಸ್ತೊಡ್ಕೊ ಅಂತ ಕರಿತೀವಿ. ಪ್ರತಿಯೊಂದು ಹಬ್ಬ ಆದಮೇಲೆ ಬೆಳಗ್ಗೆ ಹೊತ್ತಿಗೆ ಖಾರ ಊಟನ ಇಟ್ಕೊಂಡಿರ್ತೀವಿ. ಇವತ್ತು ಕೂಡ ಹಾಗೆ ಅಮಾವಾಸ್ಯೆ ಹಬ್ಬ ಅಥವಾ ಮಾರ್ಲಮಿ ಹಬ್ಬದ ಹೊರಸ್ತೊಡ್ಕನ್ನ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಬೆಳಿಗ್ಗೆನೇ ಎದ್ದು ನಮ್ಮ ಅಜ್ಜಿಯವರು ಮತ್ತು ನಮ್ಮ ಆಂಟಿಯವರೆಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ, ಮಸಾಲೆಗೆಲ್ಲ. ಇನ್ನು ನೈಟೇ ನಾವು ಬೋಟಿ ಗೊಜ್ಜಿಗೆ ಅಂತೇಳಿ ಸ್ವಲ್ಪ ಕಾಳನ್ನ ನೆನೆ ಹಾಕಿದ್ದು. ನಮ್ಮಮ್ಮ ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ಹಾಕಲ್ಲ, ಸ್ವಲ್ಪ ಮೊಳಕೆನ ಕಡ್ಕೊತೀವಿ. ಹೆಸರು ಕಾಳು, ಬಟಾಣಿ ಕಾಳು ಹಾಗೂ ಸ್ವಲ್ಪ ಕಡಲೆಕಾಳನ್ನ ಸ್ವಲ್ಪ ನೆನೆ ಹಾಕಿ ಬೋಟಿ ಗೊಜ್ಜಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬೆಳಿಗ್ಗೆ ತಿಂಡಿಗೆ ಏನು ತಲೆಗೆಡಿಸ್ಕೊಳ್ಳಿಲ್ಲ. ನೈಟ್ ಸ್ವಲ್ಪ ಸಾಂಬಾರಿತ್ತು, ಸಿಹಿ ಊಟದ್ದೆ, ಪಾಯಸ, ವಡೆ ಎಲ್ಲ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಲೈಟಾಗಿ ತಿಂದ್ಕೊಂಡು, ಅಷ್ಟರಲ್ಲಿ ಚಿಕನ್ ತಂದರು, ಹಾಗೆ ಮಟನ್ನು ತಂದರು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಮತ್ತು ಇನ್ನೊಂದು ಕಡೆ ಸೈಡು ಅಕ್ಕ ಬೋಟಿನ ಕ್ಲೀನ್ ಮಾಡ್ಕೊತಾ ಇದ್ದಾಳೆ. ಬೋಟಿನ ಮೊದಲು ತಂದ ತಕ್ಷಣ ಮಾಮೂಲಿ ಎಲೆ ಅಡಿಕೆ ಹಾಕೋತೀವಲ್ಲ, ಅದೇ ಸುಣ್ಣನ ಹಾಕ್ಕೊಂಡು ಫಸ್ಟು ಕ್ಲೀನ್ ಮಾಡ್ಕೊಬೇಕು. ಅದಾದಮೇಲೆ ನೀರು ಹಾಕ್ತಿರ ಸ್ವಲ್ಪ ಫ್ರೈ ಮಾಡಿಕೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೊಬೇಕು. ಕಟ್ ಮಾಡಾದಮೇಲೆ ಒಂದು 2-3 ಸಲ, 4-5 ಸಲ ನೀಟಾಗಿ ಬೋಟಿನ ಕ್ಲೀನ್ ಮಾಡ್ಕೊಬೇಕು. ಇಲ್ಲಾಂದರೆ ಅದು ಅಷ್ಟೇನು ಚೆನ್ನಾಗಿರಲ್ಲ. ನೀಟಾಗಿ ಎಷ್ಟು ಕ್ಲೀನ್ ಮಾಡ್ತೀವೋ ಅಷ್ಟು ಬೋಟಿ ಗೊಜ್ಜು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಫೈನಲಾಗಿ ಬೋಟಿ ಎಲ್ಲ ಕ್ಲೀನ್ ಆದಮೇಲೆ ಅದನ್ನು ಕೂಗಿಸ್ಕೊಬೇಕು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೋಟಿ ಗೊಜ್ಜನ್ನ ಕೂಗಿಸ್ಕೊಬೇಕು. ಬೋಟಿನ ಕೂಗ್ಸೋಕೆ ಇಟ್ಬಿಟ್ಟು ಇಲ್ಲಿ ರಕ್ತನ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದಾಳೆ. ಇದನ್ನು ಸಹ ಬೋಟಿ ಗೊಜ್ಜಿಗೆ ಹಾಕ್ತೀವಿ. ಇನ್ನು ಮಸಾಲ ರುಬ್ಕೊಳ್ಳೋಣ ಅಂತ ಬಂದೆ. ಬೋಟಿ ಗೊಜ್ಜಿಗೆ ಹಾಗೆ ಸಾಂಬಾರಿಗೆ ಒಂದೇ ಮಸಾಲೆ, ಇನ್ನು ಚಿಕನ್ ಚಾಪ್ಸ್ಗೆ ಸಪ್ರೇಟು ಮಸಾಲೆನ ಮಾಡ್ಕೊಬೇಕು. ಇನ್ನೊಂದು ಕಡೆ ಕಾಯಿನ ಮೊದಲೇ ರುಬ್ಬಿಟ್ಕೊಂಡಿದ್ವಿ. ಸೊ ಫೈನಲಾಗಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಒಲೆ ಹಚ್ಕೊತಾ ಇದ್ದೀವಿ. ಫಸ್ಟು ಬೋಟಿ ಗೊಜ್ಜನೆ ಮಾಡಬೇಡೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ. ಯಾಕೆ ಅಂದರೆ ಅದು ಮೊದಲೇ ಮಾಡಿಡಲಿಲ್ಲ ಅಂದರೆ ಅದು ತೆಳ್ಳಗೆ ಇದ್ಬಿಟ್ಟಿರುತ್ತೆ, ನೀರು ಸಾಂಬಾರು ಥರ. ಅದಕ್ಕೆ ಫಸ್ಟು ಬೋಟಿ ಗೊಜ್ಜನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ. ಮತ್ತು ಗಾನುಗೆಯಲ್ಲಿ ಅವರಪ್ಪ ವಾಚ್ನ ಬುಕ್ ಮಾಡಿದರು, ಅದು ಕೂಡ ಹಬ್ಬದ ದಿವಸನೇ ಬಂತು. ಅವಳಂತೂ ತುಂಬ ಖುಷಿಯಾಗಿಬಿಟ್ಲು. ನೋಡಿ ಅವಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಇನ್ನು ಅಷ್ಟರಲ್ಲಿ ಬೋಟಿ ಗೊಜ್ಜು ಕೂಡ ರೆಡಿ ಆಯಿತು. ನೋಡಿ, ಇದು ಫಸ್ಟ್ ಮಾಡಿದಾಗ ಎಷ್ಟು ತೆಳ್ಳಗಿರುತ್ತೆ ಗೊತ್ತಾ, ಸಾಂಬಾರು ಥರನೇ ಇರುತ್ತೆ. ಅದಾದಮೇಲೆ 1 ಅವರ್ 2 ಅವರ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಫುಲ್ ಗೊಜ್ಜು ಥರ ಆಗ್ಬಿಟ್ಟಿರುತ್ತೆ. ಗೊಜ್ಜೆಲ್ಲ ಆದಮೇಲೆ ನೆಕ್ಸ್ಟು ಚಿಕನ್ ಮಾಡ್ಕೊಳ್ಳೋಣ ಅಂಥೇಳಿ ಚಿಕನ್ಗೆ ಒಗ್ಗರಣೆನ ಹಾಕ್ಕೊಂಡಿದ್ದಾಳೆ. ಇನ್ನು ಫೈನಲಾಗಿ ಚಿಕನ್ ಚಾಪ್ಸ್ ಕೂಡ ಮುಗೀತು. ಚಿಕನ್ ಚಾಪ್ಸ್ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಇನ್ನು ಮಟನ್ ಸಾಂಬಾರು ಮಾಡೋಣ ಅಂಥೇಳಿ ಮಟನ್ನ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ನೀಟಾಗಿ ತೊಳ್ಕೊಂಡಾದ್ಮೇಲೆ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಿದ್ದಾಳೆ. ಇನ್ನು ಚಿಕನ್ ಚಾಪ್ಸ್ ಆದ ತಕ್ಷಣ ಗಾನು ಬೆಳಿಗ್ಗೆ ಏನು ತಿಂಡಿ ತಿಂದಿರಲಿಲ್ಲ. ಅದಕ್ಕೆ ಚಿಕನ್ ಚಾಪ್ಸ್ ಗೊಜ್ಜಲ್ಲಿ ರೈಸ್ನ ಊಟ ಮಾಡ್ತಾ ಇದ್ದಾಳೆ. ಸೊ ನಾಟಿ ಮಟನ್ ಆಗಿರೋದ್ರಿಂದ ಬೇಗನೆ ಸಾಂಬಾರು ಕೂಡ ರೆಡಿಯಾಗಿಬಿಡ್ತು. ಇನ್ನು ನೆಕ್ಸ್ಟು ಸೈಡ್ಸ್ಗೆ ಈರುಳ್ಳಿ, ಸೌತೆಕಾಯಿ, ಪುಂಪುಡಿ ಹಾಗೂ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಇದು ನಮ್ಮ ಬಾಳೆ ಗಿಡದಲ್ಲಿ ಬಿಟ್ಟಿರೋ ಬಾಳೆಗೊನೆನೇ. ಇದೆಲ್ಲ ನಾನು ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ ಅಕ್ಕ ಇನ್ನು ಲಾಸ್ಟಲ್ಲಿ ಅನ್ನ ಮತ್ತು ಮುದ್ದೆ ಮಾಡ್ಕೋಬೇಕಿತ್ತು. ಫಸ್ಟ್ ಅನ್ನಕ್ಕೆ ಇಟ್ಟಿದ್ದಾಳೆ. ಇನ್ನೊಂದು ಕಡೆ ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳಿಬ್ಬರು ಹಬ್ಬಕ್ಕೆ ಫುಲ್ ರೆಡಿಯಾಗಿಬಿಟ್ಟಿದ್ದಾರೆ. ಯಾಕೋ ಇದ್ದಕ್ಕಿದ್ದಂಗೆ ಯಾವತ್ತೂ ಇಲ್ಲದಿರೋ ಮಳೆ ಸಡನ್ನಾಗಿ ಹಬ್ಬದ ದಿವಸನೇ ಬಂತು. ಅಷ್ಟು ದಿವಸದಿಂದ ಮಳೆ ಕೂಡ ಇರಲಿಲ್ಲ. ಸೊ ಮಳೆ ನೋಡಿ ಮನೆಯವರೆಲ್ಲ ಖುಷಿ ಪಡ್ತಿದ್ರು. ರಾಗಿಗೆ ಮಳೆ ಇಲ್ಲ ಅಂತ ಫಸ್ಟ್ ಯೋಚನೆ ಮಾಡ್ತಿದ್ರು.
ಮಳೆ ನೋಡಿ ಖುಷಿಪಟ್ಟರು. ಈ ಮಳೆ ಜೊತೆಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ ನನ್ನ ಮಗಳು ನಮ್ಮ ಅಕ್ಕನ ಮಗಳು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಸ್ವಲ್ಪ ಜಾಗ ಮಾಡ್ರಿ ಹಾಕರ್ಲ ನೋಡವ ಈಗ ಗಾನೆ ಹಂಗ್ ಮಾಡ್ತಾ ಇದ್ದಾಳು. ಇವು ಡ್ಯಾನ್ಸ್ನ ನೋಡ್ತಾ ನೋಡ್ತಾ ಅನ್ನ ಕೂಡ ಆಗೋಗ್ಬಿಡ್ತು. ಸೊ ಫೈನಲಾಗಿ ಅನ್ನ ಎಲ್ಲ ಆದಮೇಲೆ ಮೊಟ್ಟೆನ ಕೂಗ್ಸೋಕ್ಕೆ ಅಂತ ಇಟ್ಟಿದ್ದೆ. ಜಾಸ್ತಿ ಮೊಟ್ಟೆನ ಬೇಯಿಸ್ಕೊಂಡಿರಲಿಲ್ಲ, ಯಾರಾದರೂ ಬಂದಾಗ ಬೇಯಿಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟು ನಮ್ಮ ಅಕ್ಕ ಮುದ್ದೆ ಮಾಡೋದ್ರಲ್ಲಿ ಫೇಮಸ್ಸು. ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮನ ಮಗಳು ಇವಳು ಅಶ್ವಿನಿ ಅಂತ. ಮುದ್ದೆ ಮಾಡೋದ್ರಲ್ಲಂತೂ ಸಖತ್ ಫೇಮಸ್ಸು, ಸಖತ್ತಾಗಿ ಮುದ್ದೆನ ಮಾಡ್ತಾಳೆ. ಸೊ ಹಂಗಾಗಿ ಅವಳ ಕೈಲೇ ಮುದ್ದೆನ ಮಾಡಿಸ್ಕೊಂಡ್ವಿ. ಸಖತ್ತಾಗಿ ಬಂತು ಮುದ್ದೆ ಕೂಡ. ಫೈನಲಾಗಿ ಅಡುಗೆ ಎಲ್ಲ ಮುಗೀತು. ಅನ್ನ, ಸಾಂಬಾರು, ಬೋಟಿ ಗೊಜ್ಜು, ಮುದ್ದೆ, ಮೊಟ್ಟೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಇನ್ನು ಬಂದವ್ರಿಗೆ ನೆಂಟರುಗಳಿಗೆ ಊಟ ಹಾಕೊಡೋಣ ಅಂಥೇಳಿ ಊಟ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡ್ದೋ. ಸೊ ಎಲ್ಲನೂ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಅಡುಗೆ ಕೂಡ ಇಷ್ಟು ಬೇಗ ವೀಡಿಯೋನಲ್ಲಿ ತೋರಿಸಿಷ್ಟು ಬೇಗ ಆಗಿರಲ್ಲ. ಸೊ ಎಲ್ಲ ವೀಡಿಯೋನ ಕಟ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಅಡುಗೆ ಆಗಿರೋ ಥರ ಕಾಣಿಸುತ್ತೆ. ಅಡುಗೆ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಎಲ್ರದ್ದು ಊಟ ಎಲ್ಲ ಆದಮೇಲೆ ನಾವು ಊಟ ಮಾಡ್ಕೊಳ್ಳೋಣ, ಅಕಸ್ಮಾತ್ ಮಧ್ಯ ಯಾರಾದರೂ ಬಂದರೆ ಊಟ ಹಾಕ್ಕೊಟ್ರಾಯ್ತು ಅಂತೇಳ್ಬಿಟ್ಟು ಫೈನಲಾಗಿ ನಾವು ಕೂಡ ಊಟನ ಮಾಡಿಕೊಂಡು ಊಟ ಎಲ್ಲ ಆದಮೇಲೆ ಹೊರಗಡೆ ಕೂತ್ಕೊಂಡು ಎಲೆಡ್ಕೆ ಹಾಕೊಳ್ಳೋಣ ಅಂಥೇಳಿ ನಮ್ಮ ಅಜ್ಜಿಯವ್ರ ಜೊತೆ ನಾವೆಲ್ಲ ಕೂತ್ಕೊಂಡು ಎಲೆಡ್ಕೆನ ಹಾಕೊತಾ ಇದ್ವು. ಹಾಗೆ ನಮ್ಮ ಅಜ್ಜಿ ಇದ್ದಾರಲ್ಲ, ತುಂಬ ಜೋಕ್ಸು ನಮ್ಮ ಅಜ್ಜಿ. ಏನೇನೋ ಹಾಗೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಎಲೆಡ್ಕೆನ ಹಾಕೊತಾ ಇದ್ವು. ಹಾಗೆ ನಮ್ಮ ಅಜ್ಜಿ ಎಲ್ರಿಗೂ ಹಾಯ್ ಮಾಡಿ ಅಂದ ತಕ್ಷಣ ಅಜ್ಜಿ ಹಾಯ್ ಮಾಡ್ತಾಯಿದ್ದಾರೆ. ಎಲೆಡ್ಕೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅದಾದಮೇಲೆ ಸಂಜೆನೇ ಆಗೋಗ್ಬಿಡ್ತು. ಮತ್ತು ರಾತ್ರಿ ಎಲ್ರದ್ದು ಊಟ ಎಲ್ಲ ಆದಮೇಲೆ ನಮ್ಮ ಅಕ್ಕನ ಮಕ್ಕಳು ಬಂದಿದ್ರಲ್ಲ, ಅವರೆಲ್ಲ ಎಂಟರ್ಟೈನ್ಮೆಂಟ್ನ ಮಾಡ್ತಾಯಿದ್ರು, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ನನ್ನ ಮಗಳು ನಮ್ಮ ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲ ಕೊಂಡ್ಕೊಂಡು ಬಂದಿದ್ದು ಇವ್ರುಗಳ ಜೊತೆನೇ. ಸ್ವಲ್ಪ ಟಯರ್ಡಾಗಿ ಮಲ್ಕೊಂಡ್ಬಿಟ್ಲು. ಇವ್ರು ಬರಲಿಲ್ಲ ಅಂದರೆ ನಮಗೆ ಹಬ್ಬ ಅಂತಲೇ ಅನಿಸೋದಿಲ್ಲ. ಪ್ರತಿ ವರ್ಷ ಹಬ್ಬಕ್ಕೆ ಬಂದಾಗಲೂ ಇದೇ ಥರ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಮಕ್ಕಳು ಡ್ಯಾನ್ಸ್ ಆಡೋದೆಲ್ಲ ನೋಡಾದ್ಮೇಲೆ ಮತ್ತೆ ಸಾಂಬಾರನ್ನೆಲ್ಲ ಬೇಯಿಸಿಡ್ಬೇಕಿತ್ತು. ಸಾಂಬಾರನ್ನೆಲ್ಲ ಬೇಯಿಸಿಟ್ಬಿಟ್ಟು ಇನ್ನು ಮಲ್ಕೊಳ್ಳೋಣ ಅಂತ ಹೋದ್ವಿ. ಎಲ್ಲ ಮಲ್ಕೊಂಡಾದರೂ ನಾನು ನಮ್ಮ ಅಕ್ಕ ಅಪರೂಪಕ್ಕೆ ಸಿಗೋದ್ರಿಂದ ನಮ್ಮ ದೊಡ್ಡಮ್ಮನ ಮಕ್ಕಳೆಲ್ಲ ಸ್ವಲ್ಪ ಲೇಟಾಗೆ ಮಲಗ್ತೀವಿ. ಫೈನಲಾಗಿ ವ್ಲಾಗ್ ಕೂಡ ಮುಗೀತು, ಹಬ್ಬ ಕೂಡ ಮುಗೀತು. ನೋಡಿದ್ರಲ್ಲ ನಮ್ಮ ಮನೇಲಿ ಹಬ್ಬ ಹೇಗೆ ನಡೀತು ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಹಾಗೆ ಇವತ್ತಿನ ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ.